ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಕಳ್ಳತನದ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಕೆನರಾ ಬ್ಯಾಂಕ್ಗೆ ನುಗ್ಗಿ ಕಳ್ಳತನಕ್ಕೆ ಕದೀಮರು ಪ್ರಯತ್ನವನ್ನ ಮಾಡಿದ್ದಾರೆ. ಬೆಂಗಳೂರಿನ ಶೇಷಾದ್ರಿಪುರ ಕೆನರಾ ಬ್ಯಾಂಕ್ಗೆ ಕಳ್ಳರು ಕನ್ನ ಹಾಕಿದ್ದಾರೆ. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ನಡೆದಿರುವಂತಹ ಘಟನೆ ಇದು. ಇಲ್ಲಿರುವಂತಹ ಕೆನರಾ ಬ್ಯಾಂಕ್ ಬ್ಯಾಂಕ್ ಹಿಂಬದಿ ಗ್ರಿಲ್ ಕಟ್ ಮಾಡಿ ಒಳಗೆ ನುಗ್ಗಿದ್ದಾನೆ ಕಳ್ಳ. ಹಾಗೇನೆ ಬೆಳಗಿನ ಜಾವ 3 ಗಂಟೆ ವೇಳೆಗೆ ಬ್ಯಾಂಕ್ ಒಳಗೆ ನುಗ್ಗಿದ್ದ ಕದೀಮ ಎನ್ನುವಂಥದ್ದು ಗೊತ್ತಾಗಿದೆ. ಬ್ಯಾಂಕ್ ಒಳನುಗ್ಗಿ ಪೂರ್ತಿ ಹುಡುಕಾಟವನ್ನು ನಡೆಸಿದ್ದಾನೆ. ಸ್ಟ್ರಾಂಗ್ ರೂಮ್ ಹತ್ತಿರ ಹೋಗಿ ವೈರ್ ಕೂಡ ಕಟ್ ಮಾಡಿದ್ದಾನೆ. ವೈರ್ ಕಟ್ ಮಾಡ್ತಾ ಇದ್ದಂತೆ ಸೈರನ್ ಆನ್ ಆಗಿದೆ. ಕಳ್ಳ ಎಸ್ಕೇಪ್ ಆಗಿದ್ದಾನೆ. ಶೇಷಾದ್ರಿಪುರ ಠಾಣಾ ಪೊಲೀಸರಿಂದ ಬ್ಯಾಂಕ್ನಲ್ಲಿ ಪರಿಶೀಲನೆಯನ್ನ ನಡೆಸಲಾಗಿದೆ. ಬೆಂಗಳೂರಿನ ಶೇಷಾದ್ರಿಪುರ ಬ್ಯಾಂಕ್ನಲ್ಲಿ ಕೆನರಾ ಬ್ಯಾಂಕ್ನಲ್ಲಿ ಕಳ್ಳನೋರ್ವ ಕಳ್ಳತನಕ್ಕೆ ಪ್ರಯತ್ನ ಮಾಡಿದ್ದಾನೆ. ಎಲ್ಲ ಪ್ಲಾನ್ಗಳನ್ನು ಮಾಡಿಕೊಂಡಿದ್ದ. ಬ್ಯಾಂಕ್ ಒಳಗೂ ಕೂಡ ಬಂದಿದ್ದ. ಸ್ಟ್ರಾಂಗ್ ರೂಮ್ ಬಳಿ ಬಂದು ವೈರ್ ಕಟ್ ಮಾಡಿದ್ದಾನೆ. ಈ ಸಂದರ್ಭ ಸೈರನ್ ಆನ್ ಆಗಿದೆ. ಸಾಮಾನ್ಯವಾಗಿ ಎಲ್ಲ ಬ್ಯಾಂಕ್ಗಳಲ್ಲೂ ಕೂಡ ಸೈರನ್ ಇರುತ್ತೆ. ಸೈರನ್ ಸದ್ದು ಕೇಳ್ತಾ ಇದ್ದಂತೆ ಕಳ್ಳ ಹೆದರಿ ಎಸ್ಕೇಪ್ ಆಗಿದ್ದಾನೆ ಎನ್ನುವಂಥದ್ದು ಗೊತ್ತಾಗಿದೆ. ಘಟನೆ ನಡೆದಿರುವಂಥ ಕೆನರಾ ಬ್ಯಾಂಕ್ ದೃಶ್ಯಾವಳಿಗಳನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಇದಿರೋದು ಬೆಂಗಳೂರಿನ ಶೇಷಾದ್ರಿಪುರದ ಕೆನರಾ ಬ್ಯಾಂಕ್ ಶಾಖೆ ಇದು. ಇಲ್ಲಿ ಕಳ್ಳ ತನ್ನ ಕೈ ಚಳಕವನ್ನು ತೋರೋಕೆ ಪ್ರಯತ್ನ ಮಾಡಿದ್ದ. ಆದರೆ ಅದು ಸಾಧ್ಯ ಆಗಲಿಲ್ಲ. ಆತ ಎಸ್ಕೇಪ್ ಆಗಿದ್ದಾನೆ. ಈಗ ಬ್ಯಾಕ್ ಸೈಡ್ ಅಲ್ಲಿ ಒಂದು ವಿಂಡೋ ಓಪನ್ ಮಾಡೋರು. ಎರಡು ಗಿರ್ಲು ಓಪನ್ ಮಾಡಿ ಒಳಗೆ ಹೋಗಿದ್ದಾರೆ. ಅಲ್ಲಿ ಏನ್ ಸಿಕ್ಲಿಲ್ಲ. ಅದ್ರ ಸಲುವಾಗಿ ಆಚೆ ಬಂದ್ಬಿಟ್ಟವ್ರು. ಟ್ರಾಫಿಕ್ ಮಿಷನ್ ಮಾಡಕ್ ಬಂದು ಈಗ ಪೊಲೀಸ್ ಮಾಜಾರ್ ನಡೀತಾ ಇತ್ತು. ಅದಾದ್ಮೇಲೆ ನಮ್ ಸಂಜೆ ರೆಡಿ ಮಾಡ್ತಾರೆ. ಗಿರ್ಲು ಕಟ್ ಮಾಡೋರು. ವಿಂಡೋ ಗಿರ್ಲು ಕಟ್ ಮಾಡಿದಾರ. ಒಳಗೆ ಹೋಗಿ ಏನ್ ಸಿಕ್ಲಿಲ್ಲ ಅವ್ರಿಗೆ. ಪುನಃ ಆಚೆ ಬಂದ್ಬಿಟ್ಟು ವೆಂಡರ್ ನಾವು ಕೆನರಾ ಬ್ಯಾಂಕ್ ವೆಂಡರ್ ಗಿರ್ಲ್ ರೆಡಿ ಮಾಡಕ್ ಬಂದಿದ್ವಿ. ನಮ್ಗೆ ಸುಮಾರು ಒಂದು 11 ಗಂಟೆ 10:30 11 ಗಂಟೆ ಇರ್ಬೇಕು. ಈಗ ಹೋಗಿದ್ ನಾವು ಪೊಲೀಸ್ ಎಲ್ಲ ಹೋದ್ಮೇಲೆ ನಾವು ಈಗ ಹೋಗಿ ಮೆಜರ್ಮೆಂಟ್ ತಗೊಂಡ್ ಬಂದಿದ್ವಿ. ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಒಂದು ವಿಂಡೋ. ಸ್ಥಳೀಯರು ನೀಡ್ತಾ ಇರುವಂತಹ ಮಾಹಿತಿಯನ್ನು ಕೂಡ ಗಮನಿಸಿದ್ರಿ. ಆತ ಬೆಳಗಿನ ಜಾವ 3 ಗಂಟೆ ವೇಳೆಗೆ ಬ್ಯಾಂಕ್ ಒಳಗೆ ನುಗ್ಗಿದ್ದ. ಆದರೆ ಬ್ಯಾಂಕ್ ಒಳಗೆ ನುಗ್ಗಿ ಆತ ಸ್ಟ್ರಾಂಗ್ ರೂಮ್ ತನಕ ಹೋಗಿದ್ದಾನೆ. ಸ್ಟ್ರಾಂಗ್ ರೂಮ್ ತನಕ ಹೋಗಿ ಅಲ್ಲೊಂದು ವೈರನ್ನು ಕಟ್ ಮಾಡ್ತಾನೆ. ವೈರನ್ನು ಕಟ್ ಮಾಡಿದಂಥ ಸಂದರ್ಭದಲ್ಲಿ ನಾನು ಆಗಲೂ ಕೂಡ ಹೇಳ್ತಾ ಇದ್ದೆ, ಸಾಮಾನ್ಯವಾಗಿ ಬ್ಯಾಂಕ್ಗಳಲ್ಲಿ ಸೈರನ್ ಇರುತ್ತೆ. ಸೈರನ್ ಆದ ಕೂಡಲೇ ಅಲ್ಲಿದ್ದಂಥ ಬ್ಯಾಂಕ್ ಸಿಬ್ಬಂದಿಗೆ ಮೆಸೇಜ್ ಹೋಗುತ್ತೆ. ಅವರು ಕೂಡ ಅಲರ್ಟ್ ಆಗ್ತಾರೆ ಅಂತೇಳಿ. ಹಾಗೆಯೇ ಇಲ್ಲೂ ಕೂಡ ಅದೇ ರೀತಿ ಆಗಿದೆ. ಆದರೆ ಇಲ್ಲಿ ಸೈರನ್ ಶಬ್ದ ಕೇಳ್ತಾ ಇದ್ದಂತೆ ಕದಿಯೋಕೆ ಬಂದಿದ್ದ ಕಳ್ಳ ಇದ್ದಾನಲ್ಲ, ಆತ ಬ್ಯಾಂಕ್ನಿಂದ ಎಸ್ಕೇಪ್ ಆಗಿದ್ದಾನೆ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ. ಘಟನಾ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನಾವು ಗಮನಿಸ್ತಾ ಇದ್ವಿ, ಬೆಂಗಳೂರಿನಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಈಗ ಬ್ಯಾಂಕಿಗೆ ಕನ್ನ ಹಾಕುವಂತ ಕೆಲಸ. ಹಾಗೇನೆ ಈ ಕಳ್ಳ ಹಾಕಿದಂತ ಪ್ಲಾನ್ ಹೇಗಿತ್ತು, ಈತನ ಸೆರೆಗಾಗಿ ಪೊಲೀಸರು ಯಾವ ರೀತಿಯಾದಂಥ ಕಾರ್ಯಾಚರಣೆಯನ್ನು ನಡೆಸ್ತಿದ್ದಾರೆ? ಸಂಪತ್, ಏನಂತ ಹೇಳಿದ್ರೆ ಇನ್ನು ಶೇಷಾದ್ರಿಪುರಂ ರಸ್ತೆಯಲ್ಲಿರುವಂತಹ ಕೆನರಾ ಬ್ಯಾಂಕ್ಗೆ ಕಳ್ಳ ಒಬ್ಬ ಯತ್ನ ಮಾಡಿರುವಂತಹ ಘಟನೆ ವರದಿಯಾಗಿದೆ. ಶನಿವಾರ ಬೆಳಗಿನ ಜಾವ ಒಂದು 3 ಗಂಟೆ ಸುಮಾರಿಗೆ ಈ ಒಂದು ವ್ಯಕ್ತಿ ಬಂದಿರ್ತಾನೆ. ಬಂದಂಥವನೇ ಏನು ಒಂದು ಬ್ಯಾಂಕ್ಗೆ ಹೊಂದಿಕೊಂಡಿರುವಂತಹ ಒಂದು ಸ್ಥಳ ಏನಿರುತ್ತೆ ಅದರ ಮುಖಾಂತರವಾಗಿ ಒಳಗಡೆ ಹೋಗ್ತಾನೆ. ಸ್ಲೈಡ್ ವಿಂಡೋವನ್ನು ಓಪನ್ ಮಾಡಿ ಆ ವಿಂಡೋದ ಒಂದು ಕಬ್ಬಿಣದ ಗ್ರಿಲ್ ಏನಿರುತ್ತೆ ಅದನ್ನು ಆಕ್ಸಲ್ ಬೇಡಲ್ಲಿ ಕಟ್ ಮಾಡಿರ್ತಾನೆ. ಕಟ್ ಮಾಡಿ ಒಳಗಡೆ ಹೋಗ್ತಾನೆ. ಹೋದಂಥವನೇ ಕೂಡ ಇಡೀ ಬ್ಯಾಂಕನ್ನು ಜಾಲಾಡಿಸ್ತಾನೆ. ಅಂದರೆ ಒಳಗಡೆ ಎಲ್ಲ ಹೋಗಿ ಸುತ್ತಾಟವನ್ನು ಮಾಡ್ತಾನೆ. ಅದಾದ ಬಳಿಕ ಈ ಒಂದು ಸ್ಟ್ರಾಂಗ್ ರೂಮ್ ಏನಿರುತ್ತೆ ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಕೆಲವು ಆ ಡೋರ್ ಏನಿರುತ್ತೆ ಆ ಡೋರನ್ನು ಟಚ್ ಮಾಡ್ತಾನೆ. ಆಗ ಡೋರ್ ಟಚ್ ಮಾಡಿದ ನಂತರ ವೈರ್ ಇರುತ್ತೆ ಅದನ್ನು ಮುಟ್ಟಿದಂಥ ವೇಳೆಯಲ್ಲಿ ಸೈರನ್ ಶಬ್ದ ಬರುತ್ತೆ. ಆ ಸಂದರ್ಭದಲ್ಲಿ ಬ್ಯಾಂಕ್ನ ಒಳಗಡೆ ಈ ಸೌಂಡ್ ಬರೋದ್ರಿಂದಾಗಿ ಈತ ಭಯಭೀತಗೊಂಡು ಹೊರಗಡೆ ವಾಪಸ್ ಓಡ್ ಬರ್ತಾನೆ. ಇದಕ್ಕೂ ಮುಂಚೆ ಕೂಡ ಆತ ಮತ್ತೊಂದು ಅಟೆಂಪ್ಟ್ ಕೂಡ ಮಾಡಿರ್ತಾನೆ. ಅದರಲ್ಲಿ ಫೇಲ್ಯೂರ್ ಆದ ಕಾರಣ ನೆಕ್ಸ್ಟ್ ಡೇ ಅಂದರೆ ಸಂಡೇ ಈ ಒಂದು ಅಟೆಂಪ್ಟ್ ಮಾಡಿರ್ತಾನೆ. 2 ದಿನಗಳ ಕೂಡ ಇದೇ ರೀತಿಯಾಗಿ ಕೆಲಸವನ್ನು ಮಾಡಿರ್ತಾನೆ. ಆತ ಬಂದಂಥವನೇ ಕೂಡ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗಿರುವಂಥದ್ದು. ನಿನ್ನೆ ಭಾನುವಾರ ಆಗಿದ್ದರಿಂದ ಬ್ಯಾಂಕ್ ಕೂಡ ಸಹಜವಾಗಿ ರಜಾ ಇರುತ್ತೆ. ಆದರೆ ಇವತ್ತು ಬೆಳಗಿನ ಜಾವ ಬಂದು ಬ್ಯಾಂಕನ್ನು ಓಪನ್ ಮಾಡಿ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ವಿಂಡೋಗಳನ್ನು ಓಪನ್ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ಜಾಗದಲ್ಲಿ ಇದ್ದಂತಹ ವಿಂಡೋದ ಕಬ್ಬಿಣ ಏನಿರುತ್ತೆ ಅವೆರಡು ಕಟ್ಟಾಗಿ ಬಿದ್ದಿದ್ದನ್ನು ಗಮನಿಸಿದಂಥ ಸಿಬ್ಬಂದಿ ಕೂಡ ಬ್ಯಾಂಕ್ನ ಸಿಬ್ಬಂದಿಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ, ಮ್ಯಾನೇಜರ್ಗೆ. ತಕ್ಷಣ ಅವರು ಬಂದು ಪರಿಶೀಲನೆ ಮಾಡಿದಂತಹ ವೇಳೆಯಲ್ಲಿ CCTVಗಳನ್ನು ಪರಿಶೀಲನೆ ಮಾಡ್ತಾಳೆ. ಆಗ ಅಪರಿಚಿತ ವ್ಯಕ್ತಿಯೊಬ್ಬ ಬ್ಯಾಂಕ್ನ ಒಳಗಡೆ ಓಡಾಡಿರುವುದು ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ. ತಕ್ಷಣ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ಫೋರೆನ್ಸಿಕ್ ಟೀಮ್ ಸಂದೇಹ ಬಂದಿರುವಂಥದ್ದು. ಶೇಷಾದ್ರಿಪುರಂ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಬ್ಯಾಂಕ್ ಸಿಬ್ಬಂದಿ ಏನಿದ್ದಾರೆ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಈಗಾಗಲೇ ಯಾವುದೇ ಒಬ್ಬ ಗ್ರಾಹಕರಿಗೂ ಕೂಡ ಒಳಗಡೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಕಾರಣ ಏನಂತ ಹೇಳಿದ್ರೆ ಆತ ಓಡಾಡಿರುವಂತಹ
ಜಾಗ ಏನಿರುತ್ತೆ ಅದನ್ನು ಸ್ಪಾಟ್ ಮಾಸ್ಟರ್ ಮಾಡ್ತಾ ಇದ್ದಾರೆ. ಅಂದರೆ ಸಾಕ್ಷಿಗಳನ್ನು ಸಂಗ್ರಹ ಮಾಡೋದು ಮತ್ತು ಆತ ಮುಟ್ಟಿರುವಂತಹ ಜಾಗಗಳೇನಿರುತ್ತೆ ಅಲ್ಲಿ ಫಿಂಗರ್ ಪ್ರಿಂಟ್ಗಳನ್ನು ಕೂಡ ಕಲೆಕ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಸದ್ಯ ಈ ಪ್ರಕರಣ ಏನಿದೆ ಇದನ್ನು ತನಿಖೆಯನ್ನು ಮಾಡೋದಕ್ಕೆ ಕೂಡ ಪೊಲೀಸರು ಈಗ ಒಂದು ಕೇಸನ್ನು ತೆಗೆದುಕೊಳ್ತಾರೆ. ಅದಾದ ಬಳಿಕ ಆರೋಪಿ ಯಾರು ಈ ಹಿಂದೆ ಏನಾದರೂ ಇದೇ ರೀತಿಯಾದಂತಹ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಬ್ಯಾಂಕ್ ATM ಸೇರಿದಂತೆ ಮತ್ತು ATM ಹಣವನ್ನು ಸಾಗಾಟ ಮಾಡುವಂಥ ವಾಹನಗಳಿಗೆ ಕೂಡ ಕಳ್ಳತನ ಮಾಡುವಂಥ ಕೆಲಸಗಳನ್ನು ಯತ್ನ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೇಷಾದ್ರಿಪುರಂ ಪೊಲೀಸರು ಕೂಡ ಈಗ ತನಿಖೆಯನ್ನು ಮುಂದುವರಿಸಿರುವಂತಹದ್ದು. ಸಂಪತ್, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.